ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಾನು ಇವತ್ತು ನಮ್ಮ ತಂದೆ ಗೋರಿ ಕಟ್ಟೋದನ್ನು ಮತ್ತು ತಿಂಗಳ ಕಾರ್ಯದನ್ನು ವಿಡಿಯೋ ಮಾಡಿದ್ದೀನಿ. ಮೊದಲು ಗೋರಿ ಕಟ್ಟೋಕ್ಕಿಂತ ಮುಂಚೆ ಫಸ್ಟು ಪೂಜೆ ಮಾಡೋಕ್ಕೆ ಕೇಳಿದರು. ಒಂದು ಇಟ್ಟಿಗೆ ಇಟ್ಟು ಪೂಜೆ ಮಾಡಿ ನಂತರ ಗಾರೆ ಕೆಲಸದವರು ಅವ್ರ ಕೆಲಸನ ಶುರು ಮಾಡ್ಕೋತಾರೆ. ನಾವು ಇದನ್ನು 11 ದಿನದ ಕಾರ್ಯದೊಳಗೆ ಮಾಡಬೇಕಿತ್ತು. ಆಗ ಟೈಮು ಸಾಲಲಿಲ್ಲ ಮತ್ತು ಗಾರೆ ಕೆಲಸದವರು ಕೂಡ ಸಿಗಲಿಲ್ಲ ಅಂಥೇಳಿ ತಿಂಗಳು ಕಾರ್ಯ ಮಾಡ್ತೀವಲ್ಲ ಅಷ್ಟೊತ್ತಿಗೆ ಕಟ್ಟೋಣ ಅಂಥೇಳಿ ಸುಮ್ಮನೆ ಆದ್ವಿ. ಏನಪ್ಪ ಅಂದರೆ ನಮ್ಮ ಅವ್ರ ತಂದೆ ತಾಯಿ ಇಬ್ರಿಗೂ ಕೂಡ ಗೋರಿ ಕಟ್ಟಿದ್ವಿ. ಹಾಗಾಗಿ ಇವ್ರಿಗೂ ಕಟ್ಟೋಣ ಅಂಥೇಳಿ ನಾವು ಅಂದ್ಕೊಂಡು ಕಟ್ತಾಯಿದ್ದೀವಿ. ನೋಡಿ, ಇವಾಗ ಗಾರೆ ಕೆಲಸದವರು ಎಲ್ಲ ಗಾರೆ ಕೆಲಸರು ಕೂಡ ಗೋರಿ ಕಟ್ಟಲ್ಲ ಅಂತೆ, ಅದಕ್ಕಾಗಿ ಕಟ್ಟೋರೇ ಇರ್ತಾರಂತೆ. ಅವರು ಯಾರೋ ಒಬ್ಬರು ಪಾಪ ಸಿಕ್ಕಿದ್ರು, ನೀಟಾಗೂ ಕೂಡ ಕಟ್ಕೊಟ್ರು. ನಮ್ಮ ತಾತ ಅಜ್ಜಿ ಇದನ್ನು ಹೇಗೆ ಕಟ್ಟಿದ್ರು ಅದೇ ರೀತಿಯೇ ಸೇಮ್ ಕಟ್ಟಬೇಕು ಅಂತೇಳಿ ಅದೇ ರೀತಿಯೇ ಕಟ್ಸಿದ್ವಿ. ಫಸ್ಟು ನೋಡಿ ಈ ಥರ ಎಲ್ಲ ಮಾಡಿಕೊಂಡು ಗಾರೆ ಕೆಲಸದವರು ಕಟ್ಟಿದ್ರು. 2 ಡೇಸಲ್ಲೇ ಕಟ್ಟಿದ್ರು, ಹೆಚ್ಚು ಟೈಮ್ ಏನು ತಗೊಳ್ಳಿಲ್ಲ. ನಮಗೂ ಲಾಸ್ಟ್ ಮೂಮೆಂಟಲ್ಲೇ ಸಿಕ್ಕಿದ್ದು. ಎಲ್ಲ ಗಾರೆ ಕೆಲಸದವರು ಕೂಡ ತುಂಬ ಬ್ಯುಸಿ ಇದ್ದಾರೆ ಅಂತ ಹೇಳ್ತಾಯಿದ್ರು. ಆಮೇಲೆ ಯಾರೋ ಪಕ್ಕದಲ್ಲಿ ಹಳ್ಳಿಯವರು ಒಬ್ಬರು ಬಂದು ಕಟ್ಟೋದ್ರು. ಎಲ್ಲ ಇದನ್ನು ನಮ್ಮ ತಾತ ಅಜ್ಜಿದು ಹೇಗಿದೆಯೋ ಅದೇ ರೀತಿಯಾಗಿ ಕಟ್ಟಬೇಕು ಅಂಥೇಳಿ ಕಟ್ಟಿದ್ದು. ಒಂದು ಸಿಂಗಲ್ ಕಟ್ಟಿದರೂ ಚೆನ್ನಾಗಿರ್ತಿತ್ತು, ಆದರೆ ಅವ್ರದ್ದು ಹೇಗಿದೆಯೋ ಅದೇ ರೀತಿ ಕಟ್ಟೋಣ ಅಂಥೇಳಿ ಕಟ್ಟಿದ್ದು. ಈಗ ನಾವು ನನಗೂ ಅಷ್ಟು ಗೊತ್ತಾಗಲಿಲ್ಲ, ಒಂದು ಇಟ್ಟಿಗೆ ಅಷ್ಟು ಕಟ್ಟಿದ್ರು. ಮತ್ತು ಅವರ ಪಪ್ಪ ಅದನ್ನು ಕೀಳ್ಸಾಕಿ ಅವ್ರ ಕೈಯಲ್ಲಿ ಮತ್ತೆ 2 ಇಟ್ಟಿಗೆ ಬರೋ ಥರ ಬೇರೆ ಕಟ್ತಾನಂತಮ್ಮ. ಅದಿನ್ನೂ ದೊಡ್ಡದಾಗಿ ಕಾಣೋ ಥರನೂ ಅನ್ನಿಸ್ತು. ಒಂದು ಇಟ್ಟಿಗೆ ಹೈಟ್ ಕಟ್ಟಿದ್ರು ಏನಿಲ್ಲ, ಕ್ಯೂಟಾಗಿ ಚೆನ್ನಾಗಿರ್ತಿತ್ತು. ಈ ಥರ 2 ಇಟ್ಟಿಗೆ ಆದಮೇಲೆ ಇಷ್ಟು ಹೈಟ್ ನೋಡಿ ದೊಡ್ಡದಾಗಿ ಅನ್ನಿಸ್ತು. ಈಗೆಲ್ಲ ನೋಡಿ ಎಲ್ಲ ಇಟ್ಟಿಗೆದೆಲ್ಲ ಕಟ್ ಫಿನಿಶ್ ಆಗಿ ಪ್ಲಾಸ್ಟಿಂಗು ಆಯಿತು. ಇದ್ರ ಮೇಲೆ ಗ್ರಾನೈಟು ಕೂಡ ಹಾಕ್ಸಿದ್ವಿ. ಗ್ರಾನೈಟ್ ಎಲ್ಲ ಹಾಕಿದ್ಮೇಲೆ ತುಂಬ ಫಿನಿಶ್ ಚೆನ್ನಾಗಿ ಬಂತು. ಆದರೆ ಅಲ್ಲಿ ಸೈಡಲ್ಲಿ ಸ್ವಲ್ಪ ನಮಗೆ ಅಜ್ಜಿ ತಾತನ ಕಟ್ಟಿರೋದ್ರಿಂದ ಅದರ ಐಡಿಯಾಸ್ ಗೊತ್ತಾಗಲಿಲ್ಲ. ಅಲ್ಲಿಗೂ ಹಾಕ್ಸಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರ್ತಿತ್ತು. ನಮಗೆ ಅದು ತುರಿಗಾರೆ ಬಿಡಬೇಕಿತ್ತಂತೆ, ಅದು ಬಿಟ್ಟಿರಲಿಲ್ಲ. ಹಾಗಾಗಿ ಅಲ್ಲಿಗೆ ಆಚೆ ಈಚೆ ಗ್ರಾನೈಟ್ ಹಾಕ್ಸೋಕ್ಕಾಗಲಿಲ್ಲ. ಆದರೆ ಏನಿಲ್ಲ, ಚೆನ್ನಾಗಿ ಅನ್ನಿಸ್ತು. ಅದು ಮಧ್ಯದಲ್ಲಿ ಗ್ಯಾಪಲ್ಲಿ ಬಿಟ್ಟಿರೋದು ನಮ್ಮ ತಾತ ಅಜ್ಜಿ ತಾತಂಗೆ ಕೃಷ್ಣಂದು ಒಂದು ಫೋಟೋ ಹಾಕಿ ಅದರ ಒಂದು ಥಾಟ್ ಹಾಕಿ ಇದು ಮಾಡಿಸಿದ್ರು. ಅದೇ ರೀತಿಯೇ ನಮ್ಮ ತಂದೆಗೂ ಕೂಡ ಮಾಡಿಸಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಇದನ್ನು ಕೂಡ ಹಾಕಿದ್ದೀನಿ. ನಮ್ಮ ಅಜ್ಜಿ ತಾತಂದು ಸೇಮ್ ನಮ್ಮ ತಂದೆ ಹೇಗಿದೆಯೋ ಅದೇ ರೀತಿ ಇದೆ. ಇವರಿಬ್ಬರದ್ದು ಹೇಗಿತ್ತೋ ಅದೇ ಥರ ಇರಬೇಕು ಅಂತೇಳಿ ನಮ್ಮ ತಂದೆದು ಕೂಡ ಮಾಡಿಸಿದ್ದು. 3 ಜನಕ್ಕೂ ಕೃಷ್ಣದ ಫೋಟೋಸು ಕೂಡ ಹಾಕ್ಸಿ ಒಂದೊಂದು ಭಗವದ್ಗೀತೆ ಥಾಟ್ ಹಾಕ್ಸಿದ್ದೀವಿ. ಅದೇ ರೀತಿ ನಮ್ಮ ತಂದೆದನ್ನು ಕೂಡ ಮಾಡಿಸಿದ್ವಿ. ನಮ್ಮ ತಂದೆ ಅಂತೂ ಸಡನ್ ಹೋಗಿದ್ದಂತೂ ನಮಗಂತೂ ತುಂಬ ಬೇಜಾರು ಅನ್ನಿಸ್ತು. ನಮ್ಮ ತಂದೆಗೆ ಇವಾಗ 60 ವರ್ಷ ಆಯಿತು, ಆದರೆ ಇಷ್ಟು ಬೇಗ ಹೋಗ್ತಾರೆ ಅಂತ ಏನೂ ಮಾಡಿರಲಿಲ್ಲ. ಆದರೆ ಅವರು 2-3 ಆಪ್ರೇಷನ್ ಕೂಡ ಆಗಿತ್ತು. ಆದರೂ ಹಾರ್ಟ್ ಆಪ್ರೇಷನ್ನು ಜೊತೆಗಾಗಿತ್ತು. ಆದರೆ ಹೆಲ್ದಿಯಾಗಿ ಸ್ಟ್ರಾಂಗಾಗೇ ಇದ್ದರು. ಅವ್ರು ಹೋಗಿದ್ದಂತೂ ತುಂಬಾ ಬೇಜಾರು. ಅವ್ರು ಹೋದ್ಮೇಲೆ ಇನ್ನೂ ಸ್ಟ್ರಾಂಗಾಗಿರಬೇಕು ಅನ್ನೋದು ನನಗನ್ಸಿದ್ದು. ಅವರು ಎಷ್ಟು ಸ್ಟ್ರಾಂಗಾಗಿದ್ದರು ಅಂತಂದರೆ ನನಗಂತೂ ಹೇಳೋಕ್ಕೆ ಅಸಾಧ್ಯ. ಅಷ್ಟು ಹೆಲ್ದಿಯಾಗಿ ಸ್ಟ್ರಾಂಗಾಗಿ ಇದ್ದರು, ತುಂಬಾ ಚೆನ್ನಾಗೂ ಇದ್ದರು. ಸಡನ್ಲಿ ಹೋದರು. ನಾವು ಟೈಮ್ ಅಷ್ಟಿತ್ತು, ಹೋದರು ಅಷ್ಟೇ ಅಂದ್ಕೋಬೇಕಷ್ಟೆ. ತಿಂಗಳ ಕಾರ್ಯ ಇತ್ತಂತೇಳಿ ಅಲ್ಲಿ ಸಾಮಾನಲ್ಲಿ ಬರೆದಿದ್ರು ಅವರೆಕಾಯಿನ ಯಾವುದು ಅಡುಗೆಗೆ ಯೂಸ್ ಮಾಡೋಕ್ಕೆ ಅಂತೇಳಿ. ಅವರೆಕಾಯಿ ಒಂದು 10-15 ಕೆ ಜಿ ಅಷ್ಟು ಹೇಳಿದ್ರು. ಅದನ್ನು ಬಿಡಿಸ್ಬೇಕಾಗಿತ್ತು ಅಂತೇಳಿ ರಿಲೇಟಿವ್ಸ್ ಎಲ್ಲ ಹಿಂದಿನ ದಿನ ಬಂದಿದ್ರಲ್ಲ, ನಮ್ಮ ಕಸಿನ್ ಎಲ್ಲ ಸೇರಿಕೊಂಡು ನಮ್ಮ ಅವರೆಕಾಯಿನ ಹಾಗೆ ಬಿಡಿಸ್ತಾ ಮಾತಾಡ್ತಾ ಹಾಕೋತಿದ್ವಿ. ಮಕ್ಕಳು ಜೊತೆ ಆಟ ಆಡಿಕೊಂಡು ಅವತ್ತು ಕ್ಯೂಟಾಗಿ ಮಾತಾಡ್ತಾಯಿದ್ರು. ಅದನ್ನು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ, ಹಾಗೆ ನೋಡಿ. ಅವ್ರು ಇನ್ನೂ ಸತ್ಯ ಹೋಗಿಲ್ವಲ್ಲೇ.
ಕಾಣಿಸ್ತಾ ಇರ್ತಾನೆ, ಅದು ಚೆನ್ನಾಗೂ ಕಾಣಿಸ್ತಾ ಇಲ್ಲ ಫುಲ್. ನಾನು ಎಷ್ಟು ಅನ್ಬಿಡ್ತಾ ಇದ್ದೀನಿ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಇದು ಮಾಡ್ತಾ ಇದೆ. ತಲೆ ಕರಿತು ಗೊತ್ತಾ ಹಂಗ. ಋತ್ವಿ ಮಾತಾಡಿ, ಯಾರೋ ಸತ್ತೋಗೋರು ಎಲ್ಲ ಹೇಳರು. ಏ ಋತ್ವಿ, ಇಲ್ಲಿ ಯಾರೋ ಸತ್ತೋಗೋರು ಅಂದಲ್ಲ, ಯಾರೇ? ಎಲ್ಲಿ ತೋರಿಸು. ಸುಮ್ಮನೆ ಕಾಣ್ತೀನಿ. ಯಾಕೆ ಸತ್ತೋದ್ರು? ಯಾಕೆ ಸತ್ತೋದ್ರು? ಸರಿ, ಇವಾಗ ಏನು ಮಾಡ್ತೀಯ ಅದನ್ನ? ಚೆನ್ನಾಗಿಲ್ಲ ಅಮ್ಮ, ನೋಡಬೇಕೆಲ್ಲ ಬಿಡ್ತಾನೆ ಇಲ್ಲ. ಫ್ಲವರ್ ಏನು ಬಿಡ್ಸ್ಕೊತಿದ್ಯಾ ನೀನು? ಫ್ಲವರ್ ತರ ಬಿಡ್ಸ್ಕೊತಾನೆ. ಇಲ್ಲಿ ಎಲ್ಲಿ ಫ್ಲವರ್ ಥರ ಕಾಣಿಸ್ತಾನೆ ಇಲ್ವಲ್ಲ. ಚೆನ್ನಾಯ್ತು. ನಿಂದು ಚೆನ್ನಾಗಿದೆ, ನಿಂದು ತುಂಬಾ ಚೆನ್ನಾಗಿದೆ. ನಿಂದು ತುಂಬಾ ಪೆಟಲ್ಸ್ ಇದೆ, ನಿಂದು ತುಂಬಾ ಪೆಟಲ್ಸ್ ಇದೆ, ಅವಳದು ಸ್ವಲ್ಪ ಪೆಟಲ್ಸ್ ಇದೆ ಅಷ್ಟೇ. ಸೂಪರ್ ಸೂಪರ್ ಇನ್ನೊಂದ್ಸತಿ ಮಕ್ಕಳು ನೋಡಿದ್ರಲ್ವ ಎಷ್ಟು ಕ್ಯೂಟಾಗಿ ಮಾತಾಡಿಕೊಂಡು ಆ ಥರ ಇದ್ರು ಅಂತ, ಅದನ್ನು ಸ್ವಲ್ಪ ಹಾಗೆ ವಿಡಿಯೋ ಮಾಡಿದೆ. ಮಕ್ಕಳ ನಟನ ದೊಂಬರಾಟ ಅಂತಲೂ ಮೊದಲೇ ಹೇಳ್ತಾರಲ್ವ, ಅವರಿಬ್ಬರು ಮಾತಾಡೋದನ್ನು ನೋಡಿ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಒಬ್ಬಳು ತಂಗಿ ಮಗಳು, ಒಬ್ಬಳು ತಮ್ಮನ ಮಗಳು, ತುಂಬ ಚೆನ್ನಾಗಿ ಮಾತಾಡ್ತಾರೆ ಇಬ್ಬರೂ ಕೂಡ. ಅದಾದ ನಂತರ ಇಲ್ಲಿ ಸಾಮಾನುಗಳು ತಂದಿದ್ರು, ಅದನ್ನು ಸ್ವಲ್ಪ ಹಾಗೆ ವಿಡಿಯೋ ಮಾಡಿಕೊಂಡೆ. ತಿಂಗಳ ಕರೀಕೆ ಎಷ್ಟು ಸಾಮಾನು ಬೇಕೋ ಅದೆಲ್ಲ ತೊಗೊಬಂದಿದ್ರು. ಅದಾದ ನಂತರ ಬೆಳಗ್ಗೆಗೆ ಗೋರಿ ಹತ್ರ ಎಲ್ಲ ಹೋಗಿ ಪೂಜೆ ಮಾಡಬೇಕಿತ್ತು, ಎಲ್ಲ ಪೂಜೆ ಮಾಡೋಕ್ಕೆ ಅಂತೇಳಿ ಹೋಗಿದ್ವಿ. ರಿಲೇಟಿವ್ಸ್ಗಳನ್ನಷ್ಟೇ ಕರೆದಿದ್ದು ತಿಂಗಳ ಕರೀಕೆ, ಆದರೆ ಒಂದು 150-200 ಜನನೇ ಇದ್ದರು. ಇಲ್ಲಿ ಗೋರಿ ಹತ್ರ ಸ್ವಲ್ಪ ಜನ ಬಂದಿದ್ದಾರೆ. ಇಲ್ಲಿ ನಾವೆಲ್ಲ ಪೂಜೆ ಮಾಡಿ ಅದವ್ರಿಗೆ ಎಡೆ ಎಲ್ಲ ಇಟ್ವಿ. ಇವತ್ತೇನಪ್ಪ ಅಂತಂದರೆ ತಿಂಗಳ ಕರಿ ದಿನ ನಾವು ನಾನ್ ವೆಜ್ ಊಟ ಮಾಡಿದ್ದಿದ್ದು. ಅವತ್ತು 11 ದಿನಕ್ಕೆ ನಾವು ಸಿಹಿ ಊಟ ಮಾಡಿಸಿದ್ವಿ. ನಮ್ಮ ತಾತಂದ್ರಲ್ಲೆಲ್ಲ ಅವತ್ತಿನ ದಿನವೇ ನಾನ್ ವೆಜ್ ಮಾಡಿಸ್ಬಿಟ್ಟಿದ್ವಿ, ಯಾರು ಹೆಚ್ಚು ಬರೋಲ್ಲ, ಅವತ್ತು ಬಂದವರೇ ನಾನ್ ವೆಜ್ ಎಲ್ಲ ಇಷ್ಟಪಡೋದು, ಅದೇ ಊಟ ಮಾಡಲಿ ಅಂತೇಳಿ. ಆದರೆ ಅವತ್ತು ಕಾರ್ತಿಕೆ ಇರೋದ್ರಿಂದ ಮಾಡಿಸ್ತಿಲ್ಲ, ವೆಜ್ ಮಾಡಿಸಿದ್ವಿ. ತಿಂಗಳ ಕರಿಕೆ ನಾನ್ ವೆಜ್ ಮಾಡಿಸಿದ್ವಿ. ಅದನ್ನೆಲ್ಲ ಎಡೆ ಇಟ್ಟು ಪೂಜೆ ಮಾಡಿಕೊಂಡು ಹೋದ್ವಿ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಅದೇ ಮತ್ತು ಚಕ್ಲಿ ನಿಪ್ಪಟ್ಟು ಕೊಡ್ಬೇಡ ಅದನ್ನು ಕೂಡ ಸ್ವಲ್ಪನೇ ಮಾಡಿದ್ವಿ. ಈ ಸಲ ಹೆಚ್ಚು ಮಾಡಿರಲಿಲ್ಲ, ಎಡೆಗಷ್ಟೇ ಅಂಥೇಳಿ ಮಾಡಿದ್ವಿ. ದೊಡ್ಡವ್ರನ್ನ ಕೇಳಿಕೊಂಡು ಯಾವ ರೀತಿ ಮಾಡಬೇಕು ಅಂಥೇಳಿ ಮಾಡಿದ್ದಾಯಿತು. ಇಲ್ಲಿ ಎಲ್ಲ ಓಡಾಡಿಕೊಂಡು ದೊಡ್ಡವರು ನಮಗೆ ಪೂಜೆ ಎಲ್ಲ ಮಾಡೋಕ್ಕೆ ಹೇಳ್ಕೊಡ್ತಾಯಿದ್ರು. ಹಾಗೆ ಎಲ್ಲ ಗೋರಿ ಹತ್ರ ಎಲ್ಲ ಪೂಜೆ ಮುಗಿಸ್ಕೊಂಡು ಮನೆ ಹತ್ರನೂ ಮನೆ ಪೂಜೆ ಮಾಡಬೇಕಿತ್ತು, ಮನೇಲಿ ಎಡೆ ಇಟ್ಟು ಅಲ್ಲೂ ಹಾಗೆ ಪೂಜೆ ಮಾಡ್ಕೊಂಡ್ವಿ. ಅದು ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಾದ ನಂತರ ಅಡುಗೆ ಎಲ್ಲ ರೆಡಿಯಾಗಿತ್ತು, ಅಡುಗೆನೂ ಕೂಡ ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದಾಯಿತು. ಎಲ್ಲ ವೆರೈಟೀಸ್ ಮಾಡಿಸಿದ, ತುಂಬ ಚೆನ್ನಾಗಿತ್ತು. ಎಲ್ಲ ಅಪ್ಪ ಇದ್ದಾಗ ಯಾವ ರೀತಿ ಏನು ಫಂಕ್ಷನ್ ಮಾಡಿದ್ರು, ಯಾವ ರೀತಿ ಮಾಡ್ತಾಯಿದ್ರು ಅದೇ ರೀತಿಯಾಗಿ ತುಂಬ ಚೆನ್ನಾಗೂ ಕೂಡ ಮಾಡಿಸಿದ್ದ. ಮತ್ತು ನಮ್ಮ ರಿಲೇಟಿವ್ಸ್ಗಳಿಗೆಲ್ಲ ಹೇಳಿ ಕೇಳ್ಕೊಂಡು ಮಾಡ್ಕೊಂಡಿದ್ದಾಯಿತು. ಎಲ್ಲ ಖುಷಿಯಾಗಿ ಚೆನ್ನಾಗಾಯಿತು. ನಮ್ಮಪ್ಪ ಇಲ್ಲ ಅನ್ನೋದೊಂದು ಅನ್ನಿಸ್ತಾಯಿತ್ತು, ಆದರೆ ನಮ್ಮಪ್ಪ ಸತ್ತಿದ್ರು ಕೂಡ ನಮಗೆ ಸತ್ತಿಲ್ಲ ಅಂತಲೇ ಫೀಲ್ ಆಗ್ತಿರೋದು. ಅವರಿದ್ದಾರೆ ಅನ್ನೋ ಥರನೇ ನಮಗೆ ಫೀಲು. ಅಂದರೆ ಸಡನ್ಲಿ ನರಳಿಲ್ಲ, ಏನಿಲ್ಲ, ಒಂಥರ ಕಾಯಿಲೆ ಥರ ಇತ್ತು, ಹುಷಾರಿಲ್ಲ ಅನ್ನೋ ಥರನೂ ಇರಲಿಲ್ಲ, ಚೆನ್ನಾಗಿದ್ದಿದೆ ಅಲ್ವಾ. ಹಾಗಾಗಿ ನಮಗೆ ನಮ್ಮಪ್ಪ ತೀರೋಗಿದ್ದಾರೆ ಅಂತ ಅನ್ನಿಸ್ತಾಯಿಲ್ಲ. ಏನೋ ಫಂಕ್ಷನ್ ಮಾಡಿದ್ರೆ ನಮ್ಮಪ್ಪ 2 ಫಂಕ್ಷನ್ ಮಾಡಿದ್ರು, ನಾವು ಏನೋ ಒಂದು ಹಬ್ಬ ಟೈಪ್ ಏನೋ ಮಾಡ್ತಿದ್ದೀವಿ ಅನ್ನಿಸ್ತೇ ಹೊರತು ನಮ್ಮ ತಂದೆದು ಕಾರ್ಯ ಮಾಡ್ತಾಯಿದ್ದೀವಿ ಅಂತ ಅನ್ನಿಸ್ಲೇ ಇಲ್ಲ. ನಮ್ಮಪ್ಪ ಅಷ್ಟು ಇದಾಗಿದ್ದರು, ಸ್ಟ್ರಾಂಗ್ ಆಗಿದ್ದರು. ಜನಗಳು ಅಷ್ಟೇ ಶಾಕ್ ಆದರು, ಅವ್ರಿಗೂ ಕೂಡ ಹೋದಾಗ ನಮ್ಮಪ್ಪ ತೀರ್ಕೊಂಡದನ್ನು ಕೇಳಿ. ನಮಗೂ ಅದೇ ರೀತಿ, ನಮಗೆ ಎಷ್ಟಾಗಿದೆಯೋ ಹೊರಗಡೆ ಜನಕ್ಕೂ ಕೂಡ ಅದೇ ರೀತಿಯಾಗಿದೆ. ತುಂಬ ಹೇಳಿದ್ರು, ಅವತ್ತಿರೋ ದಿನವೂ ತುಂಬ ಜನಗಳು ಬಂದಿದ್ದರು. ಎಷ್ಟು ಜನ ಬಂದಿದ್ದರು ಅಂತಂದರೆ ಅಷ್ಟು ಜನ ಬಂದಿದ್ರು. ನಮಗಂತ ಅವತ್ತು ಯಾರನ್ನೂ ಗಮನಿಸೋಕ್ಕೂ ಆಗಲಿಲ್ಲ. ಬೇಜಾರಂತೂ ಇದೆ.
ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋನ ಎಲ್ಲ ಮಿಸ್ ಮಾಡದೆ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಇವತ್ತು ಹಕ್ಕಿಗಳದ್ದು ಧ್ವನಿ ಕೂಡ ತುಂಬ ಚೆನ್ನಾಗಿದೆ. ತೋಟದಲ್ಲಿ ವಾಯ್ಸ್ ಕೊಟ್ಟಿರೋದ್ರಿಂದ ಮತ್ತು ಬೆಳಿಗ್ಗೆ ಆಗಿರೋದ್ರಿಂದ ಹಕ್ಕಿಗಳು ತುಂಬ ಚೆನ್ನಾಗಿ ಸೌಂಡ್ ಬಂದಿದೆ ಹಕ್ಕಿಗಳದ್ದು. ನನಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.